ಹೇ ಶಾನ್ವಿ, ಐ ಆಮ್ ಸೋ ಸಾರಿ ತರುಣ್. ನಾನು ಇನ್ನು ಸೈಡ್ ಲೈನ್ ಮಾಡ್ತಿದ್ದೀನಿ ಅಂತ ನಿನಗೆ ಅನಿಸ್ತಿದೆ ಅಲ್ವಾ? ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಅರೆ ಶಾನ್ವಿ, ವೈ ಆರ್ ಯು ರಿಯಾಕ್ಟಿಂಗ್ ಲೈಕ್ ದಿಸ್? ಎವ್ರಿಥಿಂಗ್ ಇಸ್ ಫೈನ್. ಸಾರಿ ಇಲ್ಲ ಯಾಕೆ? ನೀನು ಅತ್ತೆ ಹತ್ರ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ನೀನು ನನ್ನ ಬಗ್ಗೆ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ನನಗೆ ಡಿಸರ್ವಿಂಗ್ ಅಲ್ಲ ಅಂತ ನಿನಗೆ ಅನಿಸ್ತಿದೆ ಅಲ್ವಾ? ನನ್ನದೇ ತಪ್ಪು. ನಾನೇ ನಿನಗೆ ಇನ್ಸೆಕ್ಯೂರ್ ಆಗೋ ಹಾಗೆ ನಡ್ಕೊಂಡೆ. ಐ ಆಮ್ ಸೋ ಸಾರಿ ತರುಣ್. ಹೇ ಶಾನ್ವಿ, ನೀನು ಯಾಕೆ ಸಾರಿ ಕೇಳ್ತಿದ್ಯಾ? ಕೇಳಬೇಡ. ನೀನು ರಿಚ್ ಮನೆ ಹುಡುಗಿ, ನಾನೇ ಆರ್ಡಿನರಿ ಹುಡುಗ. ಯಾಕೋ ನಾವಿಬ್ಬರು ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಅಂತ ಅನ್ಸುತ್ತೆ ನನಗೆ. ಸಿಗದೇ ಇರೋದಕ್ಕೆ ಆಸೆ ಪಟ್ಟು ನಿನ್ನ ಮನಸ್ಸಲ್ಲಿ ಇಲ್ಲದೇ ಇರೋದನ್ನು ಹುಟ್ಟಿಸಿ ನಾನೇ ತಪ್ಪು ಮಾಡಿದೆ ಅಂತ ನಂಗೆ ಗಿಲ್ಟ್ ಫೀಲ್ ಆಗ್ತದೆ. ತರುಣ್, ನೀನು ಆ ಥರ ಗಿಲ್ಟೆಲ್ಲ ಇಟ್ಕೋಬೇಡ. ಪ್ರೀತಿ ಮಾಡಿರೋದು ನೀನು ಒಬ್ಬನೇ ಅಲ್ಲ, ನಾನು ಮಾಡಿದ್ದೀನಿ. ಲಿಸನ್ ಟು ಮೀ. ಯಾರು ಏನೇ ಹೇಳಿದ್ರು ಐ ಡೋಂಟ್ ಕೇರ್. ಯು ಆರ್ ಮೈ ಸೋಲ್ಮೇಟ್. ಇವಾಗಲೇ ಅಪ್ಪ ಅಣ್ಣನ ಹತ್ರ ಮಾತಾಡ್ಬಿಡ್ತೀನಿ. ನಾನು ಯಾರಿಗೂ ಹೆದರಲ್ಲ. ಶಾನ್ವಿ, ಯು ಸೋ ಸ್ವೀಟ್. ನೀನು ನನ್ನ ಲೈಫಲ್ಲಿ ಬಂದಿದೆ ಒಂದು ದೊಡ್ಡ ವರದಾನ. ಐ ಆಮ್ ಸೋ ಲಕ್ಕಿ. ಇವಳು ಎಂಥ ದೊಡ್ಡ ಈಡಿಯಟ್ ಅಲ್ವಾ? ಜಸ್ಟ್ ಒಂದು ಚಿಕ್ಕ ಎಮೋಷ್ನಲ್ ಸೀನ್ಗೆ ಪೂರ್ತಿ ಫ್ಲ್ಯಾಟ್ ಆಗಿದ್ದಾಳೆ, ಮತ್ತು ಅದೇ ಹಳೆ ಬಲೆಗೆ ಬಿದ್ದಿದ್ದಾಳೆ. ಲೆಟ್ಸ್ ಸಿ, ಈ ಡ್ರಾಮಾ ಇನ್ನು ಮುಂದೆ ಎಷ್ಟು ಆಟಗಳನ್ನು ಆಡಿಸುತ್ತೋ ಏನೋ. ಬಟ್ ನಾನಂತೂ ಸೋಲಲ್ಲ. ಇವಳನ್ನು ಮುಂದೆ ಇಟ್ಕೊಂಡ್ಬಿಟ್ಟೆ ಆಡ್ತೀನಿ. ಈ ಮಾಯಿಂಗ್ ಏನಾಗಿದೆ? ಅವಳ ಬಿಹೇವಿಯರೇ ತುಂಬ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇದೆ. ಅವಳು ಪ್ರತಿ ಸಲ ನನ್ನ ಎದುರಿಗೆ ಬಂದಾಗಲೂ ನನ್ನಿಂದೇನೋ ಹೈಡ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಏನದು? ಅವಳು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದಾಳೆ? ನನ್ನ ನೋಡಿದ್ರೆ ಸಾಕು ಬೆಚ್ಚಿ ಬೀಳ್ತಾಳೆ. ಮಾತಾಡ್ಸೋದಕ್ಕೆ ಅಂತ ಹೋದರೆ ಹೆದರಿ ಓಡ್ ಹೋಗ್ತಾ ಇದ್ದಾಳೆ. ಅವತ್ತೂ ಅಷ್ಟೇ, ನನ್ನ ಹತ್ರ ಏನೋ ಮಾತಾಡೋದಕ್ಕೆ ಅಂತ ಬಂದ್ಲು, ಮತ್ತೇನೋ ಮಾತಾಡಿ ಹೊರಟೋದ್ಲು. ಇಲ್ಲ, ಆ ಮಾಯಿಂಗ್ ಏನಾಗ್ತಿದೆ ಅಂತ ನಾನು ಪತ್ತೆ ಹಚ್ಚಲೇಬೇಕು. ಎಸ್, ಅಮ್ಮ ಮಂಜರಿ ಅಮ್ಮ, ಆ ಮಾಯಾ ಕಣ್ಣಲ್ಲಿರೋ ಗುಟ್ಟನ್ನ ನನಗೆ ತೋರಿಸಿ. ಅಂದ್ರೆ ಆ ಮಾಯಾ ನನ್ನ ಅಸಲಿ ರೂಪ ನೋಡಿದಾಳೆ. ನಾನು ಯಾರು ಅನ್ನೋ ಸತ್ಯ ಅವಳಿಗೆ ಗೊತ್ತಾಗೋಗಿದೆ. ಮಾಯಾ, ನಾನು ಏನು ಅಂತ ತಿಳಿದ ಮೇಲೂ ನನ್ನ ಜೊತೆ ಆಟ ಆಡ್ತಾ ಇದ್ಯಾ? ವೆಂಕಿ ಜೊತೆ ಸರಸ, ಸಾವಿನ ಮನೆಗೆ ಪ್ರವೇಶ ಮಾಡಿದ್ಯಾ ಅನ್ನೋದನ್ನ ಮರ್ತಿದ್ಯಾ ನೀನು? ಈ ಮಾಳ್ವಿಕನ್ ರಹಸ್ಯ ತಿಳಿದಿರೋರು ಯಾರು ಬದುಕಿರಬಾರ್ದು. ನನ್ನ ಸತ್ಯ ಗೊತ್ತಾದ ಮೇಲೆ ಸಮಾಧಿ ಆಗ್ಲೇಬೇಕು. ಅಂಬಿಕವ್ರೆ, ದಯವಿಟ್ಟು ಒಂದ್ಸಲ ನಕ್ಬಿಡಿ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ದಯವಿಟ್ಟು ನನಗೋಸ್ಕರ. ಇವಾಗೇನು ನೀವು ಮಾತಾಡಲ್ವಾ? ನಗಲ್ವಾ ನೀವು? ಅಂಬಿಕವ್ರೆ, ನಾನು ನಿಮ್ಗೆ ಒಂದು ಜೋಕ್ ಹೇಳಲಾ? ಒಬ್ಬ ಮನುಷ್ಯ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೇ, ನಾನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ಮುಂದೆ ನಿಂತ್ಕೊಂಡು 1 ಗಂಟೆ ನಗ್ತಾನೇ ಇರ್ತೀನಿ ಅಂತ ಅಂದಂತೆ. ಅದಕ್ಕೆ ಡಾಕ್ಟ್ರು, ಹೌದಾ, ಒಳ್ಳೇದೇ ಅಲ್ವಾ, ಅದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳಿದಂತೆ. ಅದಕ್ಕೆ ಆ ಮನುಷ್ಯ ಅಂದಂತೆ, ಡಾಕ್ಟ್ರೇ, ನಾನು ಕನ್ನಡಿ ನೋಡ್ಕೊಂಡು ನಗ್ತಾನೆ ಇರ್ತೀನಿ, ಅದೇ ಕನ್ನಡಿ ಒಳಗಡೆಯಿಂದ ಅಳ್ತಾನೆ ಇರ್ತಾನಲ್ಲ ಅಂತ ಅಂದ್ಬಿಟ್ನಂತೆ. ಡಾಕ್ಟ್ರು ಫುಲ್ ಎದ್ರಕೊಂಡು ಓಡೋಗ್ಬಿಟ್ನಂತೆ. ಅಂಬಿಕವ್ರೆ, ಇದಿಷ್ಟ ಆಗ್ಲಿಲ್ವಾ? ಸರಿ, ಇನ್ನೊಂದು ಹೇಳ್ತೀನಿ. ಒಂದು ಊರಲ್ಲಿ ಆನೆ ಮತ್ತೆ ಸೊಳ್ಳೆ ಮದ್ವೆ ಆಯ್ತಂತೆ. ಮದ್ವೆ ಒಂದೇ ದಿನಕ್ಕೆ ಆನೆ ಸತ್ತೋಗ್ಬಿಡ್ತಂತೆ. ಅವಾಗ ಪಾಪ ಸೊಳ್ಳೆ ಅಳ್ತಾ ಅಳ್ತಾ ದೇವ್ರಿಗೆ ಬೈತಾ ಆಯ್ತಂತೆ, ದೇವ್ರೆ
ಏನ್ ಕಲ್ ಹೃದಯ ನಿಂದು? ಒಂದೇ ಒಂದ್ ದಿನದ ಪ್ರೀತಿಗೋಸ್ಕರ 100 ದಿನ ಗುಂಡಿ ತೋಡಂತ ಶಿಕ್ಷೆ ಕೊಟ್ಬಿಟ್ಟಲ್ಲಪ್ಪ ಅಂತ. ಯಪ್ಪ, ನಿಮ್ಮನ್ನ ನಗ್ಸೋದು ಮತ್ತೆ ಆ ಬಾಸ್ಗೆ ಆಫೀಸಲ್ಲಿ ಫೈಲ್ ಕೊಡೋದು ಎರಡೂ ಕಷ್ಟನೇ. ಸರಿ, ಈಗ ನಾನು ಬ್ರಹ್ಮಾಸ್ತ್ರನ ಬಿಡ್ತೀನಿ ನೋಡಿ. ಅಂಬಿಕಾ, ಅಂಬಿಕಾ, ಚೂರ್ ನಗು ತಾಯಿ. ಈ ಮುತ್ಕಿಗೋಸ್ಕರ ಆದ್ರೂ ಚೂರೇ ಚೂರು ನಗುಮ್ಮ. ಅಯ್ಯೋ ಅಯ್ಯೋ, ಅಂಬಿಕಾ ಅವ್ರೆ, ಅಂಬಿಕಾ ಅವ್ರೆ, ನನಗೋಸ್ಕರ ಚೂರೇ ಚೂರು ಇಷ್ಟೇ ಇಷ್ಟು ನಗ್ಬಿಡಿ. ಇಷ್ಟೇ ಇಷ್ಟು, ಇಷ್ಟೇ ಇಷ್ಟು. ನಿಮಗೆ ನಗಬೇಕು ಅಂದರೆ ಹೋಗ್ಲಿ, ಇದನ್ನು ಕುಡಿತೀರಾ? ಬೇಡ ಬೇಡ ಬೇಡಪ್ಪ. ಶಾನ್ವಿ, ಅದು ಅಲ್ಲಿ ಇದು ದುರ್ಗಾ. ಏನ್ ಬ್ರೋ, ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರಾ? ಕಣ್ಮಂಟಕ್ಸ್ತೆ ನೋಡ್ತಾ ಇದ್ಯಾ? ಏಯ್, ಹಾಗೆಲ್ಲ ಏನಿಲ್ಲ ಶಾನ್ವಿ. ಅದು ಅವಳೊಳ್ಳೆ ಕೋತಿ ಥರ ಕುಣಿತಾ ಇದ್ಲ, ಒಬ್ಬಳು ಬೇರೆ ಮಾತಾಡ್ತಾ ಇದ್ಲು. ಮೊದಲೇ ಅವಳು ದೆವ್ವ ಗಿವ್ವ ಕಾಣಿಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ದೆವ್ವ ಏನಾದರೂ ಅವಳನ್ನ ಕುಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ಏನ್ ರೀಸನ್ಸ್ ಕೊಡ್ತೀಯಾ ಬ್ರೋ? ಸೂಪರ್. ಅಲ್ಲ, ಅದಕ್ಕೆ ಏನಾದ್ರೂ ಮಂಗನ್ ತರ ಆಡ್ತಾ ಇದ್ರೆ ನೀನ್ ನಗ್ಬೇಕಿತ್ತಪ್ಪ. ನಗೋದ್ರ ಜೊತೆಗೆ ಆ ಮುಖದಲ್ಲಿ ಅದೊಂದು ಕ್ಯೂಟ್ನೆಸ್ ಇಟ್ಕೊಂಡಿದ್ಯಲ್ಲ, ಅದೇನದು? ಏನು ಕ್ಯೂಟ್ನೆಸ್ಸು? ಏನಿರಲಿಲ್ಲ. ಅದೇ ಮುಖದಲ್ಲಿ ರೊಮ್ಯಾಂಟಿಕ್ ಫೀಲ್ ಇತ್ತಲ್ಲ, ಅದು ಬಿಟ್ರೆ ಅವ್ರ ಜೊತೆ ಹೋಗಿ 4 ಸ್ಟೆಪ್ ಹಾಕೋ ತರ ಇದ್ದೆ. ಈಗಲೂ ಹೇಳು, ಕರಿತೀನಿ ಅದಕ್ಕೆ. ಶಾನ್ವಿ, ಏನು ಮಾಡ್ತಾ ಇದೀಯಾ? ಏನದು ಡ್ಯಾನ್ಸ್ ಅಂತೆ, ರೊಮ್ಯಾನ್ಸ್ ಅಂತೆ? ಅಣ್ಣನ ಮುಂದೆ ಮಾತಾಡೋ ಮಾತಾ ಇದು? ಬಿ ಸೀರಿಯಸ್. ಹಾಂ,